ಬಡವರಲ್ವಾ ಬಿಡು ಇವರಿಗೆ ಇರಲಿ ಅನ್ನೋದು ಉದ್ದೇಶ. ಡಿ ಸಿ ಅವರೇ ಬಂದು ಅಲರ್ಟಾಗಿ ನೋಡ್ತಾ ಇಲ್ಲ ಇಲ್ಲಿ ಕಣ್ಣಿಂದನ ಏನಾಗ್ತಿದೆ ಬಡವರಿಗೆ ಎಲ್ಲ ಮನೆ ಬಿದ್ದೋಗಿರೋದಕ್ಕೆ ಬೇರೆ ಕಡೆಗೆ ಹೋಗಿ ನಾವಿದ್ದೀವಿ. ಸ್ಥಳೀಯರು ಕೊಟ್ಟು ಮಿಕ್ಕಿದ್ದನ್ನ ಬೇರೆಯವ್ರಿಗೆ ಹಂಚಿಕೆ ಮಾಡಲಿ. ಹೋದಾಗೆಲ್ಲ ಏನಿಲ್ಲ, ಈಗ ನೋಡೋಣ ನೋಡ್ತೀವಿ. ಬಗೆದಷ್ಟು ಬಯಲಾಗ್ತಲೇ ಇದೆ ತುಮಕೂರಿನ IDSMT ಕರ್ಮಕಾಂಡ. ಬಡವರಲ್ವಾ ಬಿಡು ಇವರಿಗೆ ಇರಲಿ ಅನ್ನೋದು ಉದ್ದೇಶ. ಡಿ ಸಿ ಅವರೇ ಬಂದು ಅಲರ್ಟಾಗಿ ನೋಡ್ತಾ ಇಲ್ಲ ಇಲ್ಲಿ ಕಣ್ಣಿಂದನ ಏನಾಗ್ತಿದೆ ಬಡವರಿಗೆ ಎಲ್ಲ ಮನೆ ಬಿದ್ದೋಗಿರೋದಕ್ಕೆ ಬೇರೆ ಕಡೆಗೆ ಹೋಗಿ ನಾವಿದ್ದೀವಿ. ದುಡ್ಡಿದ್ದವರಿಗೆ 16 ಸೈಟ್, ಅರ್ಜಿ ಹಾಕಿದ್ದ ಬಡವರಿಗೆ ಅನ್ಯಾಯ. ಸ್ಥಳೀಯರು ಕೊಟ್ಟು ಮಿಕ್ಕಿದ್ದನ್ನ ಬೇರೆಯವ್ರಿಗೆ ಹಂಚಿಕೆ ಮಾಡಲಿ. ಹೋದಾಗೆಲ್ಲ ಏನಿಲ್ಲ, ಈಗ ನೋಡೋಣ ನೋಡ್ತೀವಿ. 1997ರಲ್ಲಿ ಅರ್ಜಿ ಹಾಕಿದ್ದ ಕುಟುಂಬಗಳಿಗೆ ಇನ್ನೂ ಸಿಗದ ನಿವೇಶನ. ನ್ಯಾಯಾಲಯದ ಆದೇಶಕ್ಕೂ ತುಮಕೂರಲ್ಲಿ ಕವಡೆ ಕಾಸಿನ ಕಿಮ್ಮತ್ತಿಲ್ವಾ? ಎಸ್ ವೀಕ್ಷಕರೇ, ತುಮಕೂರಿನ IDSMTಯ ಕರ್ಮಕಾಂಡ ಬಗೆದಷ್ಟು ಬಯಲಾಗ್ತಲೇ ಇದೆ. IDSMT ಬಡಾವಣೆಯಲ್ಲಿ 500 ಕೋಟಿ ರೂಪಾಯಿಗೂ ಅಧಿಕ ಅಕ್ರಮ ನಡೆದಿದೆ. ಇದು ಮೈಸೂರಿನ ಮೂಡ ಹಗರಣವನ್ನೇ ಮೀರಿಸುತ್ತೆ ಅನ್ನೋ ಆರೋಪ ಕೇಳಿಬಂದಿತ್ತು. ಇದೀಗ ಈ IDSMT ಕರ್ಮಕಾಂಡ ಬಗೆದಷ್ಟು ಬಯಲಾಗ್ತಿದ್ದು, ದುಡ್ಡಿದ್ದವರಿಗೆ, ಪ್ರಭಾವಿ ಮುಖಂಡರಿಗೆ 16 ಸೈಟ್ಗಳನ್ನ ಹಂಚಿಕೆ ಮಾಡಲಾಗಿದ್ದು, ಅರ್ಜಿ ಹಾಕಿದ್ದ ಬಡವರಿಗೆ ಅನ್ಯಾಯ ಮಾಡಿರೋ ವಿಚಾರ ಬೆಳಕಿಗೆ ಬಂದಿದೆ. ಹೌದು, IDSMT ಬಡಾವಣೆಯಲ್ಲಿ ರಾಜಕಾರಣಿಗಳು, ಉದ್ಯಮಿಗಳು ಸೇರಿದಂತೆ ಅಧಿಕಾರಿಗಳ ಹೆಸರಿನಲ್ಲಿ 16 ನಿವೇಶನಗಳಿವೆ. ಆದರೆ ನಿವೇಶನ ರಹಿತ ಬಡವರಿಗಾಗಿಯೇ ನಿರ್ಮಿಸಿದ್ದ ಈ ಬಡಾವಣೆಯಲ್ಲಿ ಅರ್ಜಿ ಹಾಕಿದ್ದ ಬಡ ಕುಟುಂಬಗಳಿಗೆ ನಿವೇಶನಗಳನ್ನ ನೀಡದೆ ಅಧಿಕಾರಿಗಳು ಅನ್ಯಾಯ ಎಸಗಿದ್ದಾರಂತೆ. 28 ವರ್ಷದ ಹಿಂದೆಯೇ ಅರ್ಜಿ ಸಲ್ಲಿಸಿದ್ರೂ ಕೂಡ ಅಧಿಕಾರಿಗಳು ನಿವೇಶನ ನೀಡದೆ ಅನ್ಯಾಯ ಮಾಡಿದ್ದು, ನಿವೇಶನ ಸಿಗದೆ 10 ಕುಟುಂಬಗಳು ಬೀದಿ ಪಾಲಾಗಿವೆ. IDSMT ಬಡಾವಣೆಯಲ್ಲಿ ನಿವೇಶನಕ್ಕಾಗಿ 1997ರಲ್ಲಿ ಅರ್ಜಿಯನ್ನ ಆಹ್ವಾನಿಸಲಾಗಿತ್ತು. ಈ ಬಗ್ಗೆ ಪತ್ರಿಕಾ ಪ್ರಕಟಣೆಯನ್ನ ಕೂಡ ನೀಡಲಾಗಿತ್ತು. ಈ ವೇಳೆ ತುಮಕೂರಿನ ಶಿರಾಗೇಟ್ನ 23 ಕುಟುಂಬಗಳು ನಿವೇಶನಕ್ಕಾಗಿ ಅರ್ಜಿಯನ್ನ ಸಲ್ಲಿಸಿದ್ವು. ಇದಕ್ಕಾಗಿ SBI ಬ್ಯಾಂಕಿನಲ್ಲಿ 566 ರೂಪಾಯಿ ಚಲನನ್ನ ಕೂಡ ಕಟ್ಟಿದ್ರು. ಆದರೆ ನಿವೇಶನ ಹಂಚಿಕೆ ಮಾಡುವ ವೇಳೆ ಬಡವರನ್ನ ಪರಿಗಣಿಸದೆ ಕೇವಲ ಪ್ರಭಾವಿಗಳಿಗೆ ಮಾತ್ರ ನಿವೇಶನಗಳನ್ನ ಹಂಚಿಕೆ ಮಾಡಲಾಗಿದೆ ಅಂತ ಈ ಬಡ ಕುಟುಂಬಗಳು ಆರೋಪಿಸಿವೆ. ಈ ಎಲ್ಲ ಕುಟುಂಬಗಳು ನಿವೇಶನ ರಹಿತ ಕುಟುಂಬವಾಗಿದ್ದು, ಅವರು ವಾಸವಿದ್ದ ಮನೆಗಳು ಕೂಡ ಬಿದ್ದೋಗಿವೆ. ಹೀಗಾಗಿ ತಮಗೆ ನಿವೇಶನಗಳನ್ನ ಕೊಡಿಸಬೇಕು ಅಂತ ಈ ಕುಟುಂಬಗಳು ಅಂಗಲಾಚಿವೆ. ನಾವಿಲ್ಲೇ ಹಳ್ಳಿಮರಪಾಳ್ಯದಲ್ಲಿ IDMTC ಯೋಜನೆ ಅಡಿಯಲ್ಲಿ 1997ರಲ್ಲಿ ಅರ್ಜಿ ಹಾಕ್ತೀವಿ. ಪೇಪರಲ್ಲಿ ಬರುತ್ತೆ, ಆಡ್ ಬರುತ್ತೆ, ಆಗ ನಾವು ಅರ್ಜಿ ಹಾಕಿದ್ರೆ ನಮಗೆ ಆವಾಗ ಯಾರೂ ಸೈಟ್ ಅಲಾಟ್ ಮಾಡಿರೋದಿಲ್ಲ. ಆಮೇಲೆ ನಾವು 2021ರಲ್ಲಿ ಕೋರ್ಟ್ ಮೊರೆ ಹೋಗ್ತೀವಿ. ಆವಾಗೇನಾಗುತ್ತೆ, ಅಲ್ಲಿ ಸೈಟ್ ಇಲ್ಲ ಅಂತ ಹೇಳ್ತಾರೆ. ಆವಾಗೂ ನಾವೇನು ಮಾಡ್ತೀವಿ, ಅಲ್ಲಿಗೂ ಬಿಡದೆ ಹೈಕೋರ್ಟಿಗೆ ಹೋಗ್ತೀವಿ. ನಾವು ಹೈಕೋರ್ಟ್ಗೆ ಹೋಗಿ ಅಲ್ಲಿ ಕೇಸ್ ಹಾಕಿದಾಗ ಅಲ್ಲಿ ಇದೇ ಸೈಟು ಕೊಡ್ಬೋದು, ಕೊಡಿ ಅಂತ ಅಲ್ಲಿ ಆದೇಶ ಹೊರಡಿಸ್ತಾರೆ. ಆವಾಗೂ ಸಮೇತ ನಾವು ಮತ್ತೆ ಇಲ್ಲಿ ಹೋಗ್ಬಿಟ್ಟು ಆಯುಕ್ತರಿಗೆ ಮತ್ತು ಈಗ DC ಅವರಿಗೆ ಎಲ್ಲರಿಗೂ ಅರ್ಜಿ ಕೊಡ್ತೀವಿ. ಅವರು ಸಮೇತ ನಮ್ಮ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಏನು ಬಡವರಲ್ವಾ ಬಿಡು ಇವರಿಗೆ ಇರಲಿ ಅನ್ನೋದು ಉದ್ದೇಶ ಏನೋ ಅವ್ರದ್ದು ನಮಗೆ ಗೊತ್ತಿಲ್ಲ. ಆದರೆ ನಮಗೇನು ಸ್ಥಳೀಯರು ಕೊಟ್ಟು ಮಿಕ್ಕಿದ್ದನ್ನು ಬೇರೆಯವ್ರಿಗೆ ಹಂಚಿಕೆ ಮಾಡಲಿ, ನಾವೇನು ಬೇಡ ಅನ್ನೋದಿಲ್ಲ. ನಾವೇನು ಅಷ್ಟು ಕೇಳ್ತಾ ಇಲ್ಲ. ನಮ್ಗೆ ಎಷ್ಟಿಷ್ಟು ಹಾಕಿದ್ದೀವಿ ಅವನ್ನೊಂದು ಸೈಟ್ ಕೊಟ್ಬಿಟ್ಟು ಮಾಡ್ಕೊಳ್ಳಿ. ಅವರು ಈ ಚಿತ್ರನಟರಿಗೆ, ಪ್ರಭಾವಿ ವ್ಯಕ್ತಿಗಳಿಗೆ, ಅವ್ರಿಗೆಲ್ಲನೂ ಕೊಟ್ಟಿದ್ದಾರೆ. ನಮ್ಗೆ ಯಾಕೆ ಕೊಡ್ತಾ ಇಲ್ಲ ಅವರು ಸೈಟ್ನ? ಕೊಡಬೇಕಲ್ವ ನಮಗೂ.
ಈ ಸ್ಥಳೀಯರಿಗೆ ಬಿಟ್ಬಿಟ್ಟು ಎಲ್ಲ ಇರೋರಿಗೆ ಬೆಂಗಳೂರಲ್ಲಿ ಮೈಸೂರಲ್ಲಿ ಇರೋರಿಗೆಲ್ಲ ಕೊಟ್ಟಿದ್ದಾರೆ. ಕೋರ್ಟ್ ಫಸ್ಟ್ 20 ಕುಟುಂಬ ಹೋಗಿದ್ವಿ. ಬರ್ತಾ ಬರ್ತಾ ಈಗ ಸತ್ತೋಗಿರೋರು ಇದ್ದಾರೆ, ಈ ಕಡೆ ಇವಾಗ ಇರೋರು ಎಲ್ಲ 10 ಜನದಲ್ಲಿ, ಇವಾಗ 20 ಜನದಲ್ಲಿ 10 ಜನಕ್ಕೆ ಬಂದು ನಿಂತಿದ್ದೀವಿ ಅಷ್ಟೇ. 10 ಜನಕ್ಕೂ ಇವಾಗ ಸೈಟ್ ಬೇಕೇ ಬೇಕು ನಮಗೆ. ಇರೋದಕ್ಕೆ ಮನೆಗಳಿಲ್ಲ ನಮ್ಗೆ. ಇವಾಗ ನಮ್ಮ ಮನೆ ನೋಡಿ ಬನ್ನಿ, ಬೇಕಿದ್ರೆ ಎಲ್ಲ ಬಿದ್ದೋಗಿದ್ದಾವೆ. ಆ ಮನೇಲಿ ವಾಸ ಮಾಡೋಕ್ಕಾಗುತ್ತಾ? ಹಂಗಾಗಿ ಅಲ್ಲಿ ಇಲ್ಲಿ ಕೂಲಿ ಮಾಡಿಕೊಂಡು ಬೇರೆ ಕಡೆ ವಾಸದಲ್ಲಿ ಇದ್ದೀವಿ. ಇವಾಗ ಹಿಂಗೆ ಬರ್ತೀವಿ, ನ್ಯಾಯ ಬೇಕು ಸರ್ ನಮ್ಗೆ. ಇನ್ನು ಅರ್ಜಿ ಸಲ್ಲಿಸಿದ್ರೂ ನಿವೇಶನ ಹಂಚಿಕೆಯಾಗದ ಕಾರಣ 23 ಕುಟುಂಬಗಳು 2001ರಲ್ಲಿ ತುಮಕೂರು ಕೋರ್ಟಿನ ಮೊರೆ ಹೋಗಿದ್ವು. 11 ವರ್ಷಗಳ ಕಾಲ ವಿಚಾರಣೆ ನಡೆಸಿದ ತುಮಕೂರು ನ್ಯಾಯಾಲಯ 2013ರಲ್ಲಿ ನಿವೇಶನ ನೀಡಲು ಬರುವುದಿಲ್ಲ ಅಂತ ತೀರ್ಪನ್ನ ನೀಡಿತ್ತು. ಆಗ 10 ಕುಟುಂಬಗಳು 2013ರಲ್ಲಿ ಹೈಕೋರ್ಟ್ನ ಮೊರೆ ಹೋಗಿದ್ವು. ಸತತ 3 ವರ್ಷಗಳ ಕಾಲ ವಿಚಾರಣೆ ನಡೆಸಿದ್ದ ಹೈಕೋರ್ಟ್ 2016ರಲ್ಲಿ ನಿವೇಶನ ಖಾಲಿ ಇದ್ದರೆ ಹಂಚಿಕೆ ಮಾಡಿ ಅಂತ ಆದೇಶವನ್ನ ನೀಡಿತ್ತು. ಆದರೆ ಸೂಚನೆ ನೀಡಿ 9 ವರ್ಷಗಳಾದರೂ ಪಾಲಿಕೆ ಅಧಿಕಾರಿಗಳು ಇದುವರೆಗೂ ನಿವೇಶನ ಹಂಚಿಕೆ ಮಾಡಿಲ್ಲ ಅಂತ ಆರೋಪಿಸಿದ್ದಾರೆ. ಸರ್, ನನ್ನ ಹೆಸರು ಶಶಿಧರ ಅಂತ ಹೇಳ್ಬಿಟ್ಟು, ಇದು ಪೇಪರಲ್ಲಿ ಇಲ್ಲೇ ಶಿರಾಗೇಟ್ 9 ಬೆಳೆದರು IDSMT ಬಡಾವಣೆಯಲ್ಲಿ ನಿವೇಶನ ಹಂಚಿಕೆ ಬಗ್ಗೆ ಮಾಹಿತಿ ಇದನ್ನು ಮಾಡಿದರು ಪೇಪರಲ್ಲಿ 1997ನಲ್ಲಿ. ಅದ್ರ ಮುಖಾಂತರ ನಾವು ಅದನ್ನು ಬ್ಯಾಂಕಲ್ಲಿ SBM ಅಲ್ಲಿ ಆವಾಗ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಲ್ಲಿ DD ಕಟ್ಟಿದ್ದು. ಚಲನ್ 566 ರೂಪಾಯಿ ಕಟ್ಟಿದ್ದು. ಎಲ್ಲರಿಗೂ ಕೆಲವ್ರಿಗೆ ಸೈಟ್ ಬಂದಿದ್ದೆ, ನಮಗೆ ಬಂದಿಲ್ಲ. ಅದಕ್ಕೆ ನಾವೇನು ಹೇಳಿದ್ರೆ 2001ರಲ್ಲಿ ಕೋರ್ಟ್ಗೆ ಹೋದ, ತುಮಕೂರು ಕೋರ್ಟಲ್ಲಿ ಏನಂತ ಇಲ್ಲ, ಇಲ್ಲಿ ಕೊಡೋಕ್ಕೆ ಬರಲ್ಲ ಅಂತ ಹೇಳಿದ್ರು. ನಾವು ಹಂಗಾಗಿ ಇದು ಮಾಡಿಬಿಟ್ಟು ತಿರ್ಗಿ 2013ರಲ್ಲಿ ಹೈಕೋರ್ಟ್ಗೆ ಮೊರೆ ಹೋಗ್ತೀವಿ. ಆವಾಗ ಹೈಕೋರ್ಟಲ್ಲಿ ಕೊಡಬೇಕು ಅಂತೇಳಿ ಆದೇಶ ಆಗುತ್ತೆ. 2016ರಲ್ಲಿ ಆಯಿತು. ನಿವೇಶನ ಇದ್ರೆ ಕೊಡಿ ಅಂತ. ಹಾಂ, ನಿವೇಶನ ಇದ್ದರೆ ಕೊಡಿ ಖಾಲಿ ಅಂತೇಳಿ ಆದೇಶ ಹೊರಡಿಸಿದ್ರು. ಅದ್ರ ಮುಖಾಂತರ ನಾವು ಇಲ್ಲಿ DC ಅವ್ರಿಗೆ, ಮಹಾನಗರ ಪಾಲಿಕೆ ಆಯುಕ್ತರಿಗೆಲ್ಲ ಕೊಟ್ಟಿದ್ದು. ಅವರಿಂದ ಯಾವುದೇ ಥರ ನಮಗೆ ರೆಸ್ಪಾನ್ಸ್ ಇಲ್ಲ. ಅದಕ್ಕೋಸ್ಕರ ಮೊನ್ನೆ ದಿವಸ ಹೋಗಿ ಕೇಳ್ದು, ಅದು ಮಾಡ್ತೀವಿ ಅಂತ ಹೇಳಿದ್ದಾರೆ. ಬರೀ ಮಾಡ್ತೀವಿ ಅಂತ ಏನು ಅದ್ರ ಬಗ್ಗೆ ಇದೆ ಇಲ್ಲ. ಅಲ್ಲಿ 26 ವರ್ಷ 27 ವರ್ಷ ಆಗ್ತಾ ಬರ್ತಾ ಇದೆ. ಯಾಕೆ ನಿಮಗೆ ಹಂಚಿಕೆ ಏನಂತ ಗೊತ್ತಿಲ್ಲ ಸರ್. ಅದೊಂದು ನಾವು ಹೋದಾಗೆಲ್ಲ ಏನಿಲ್ಲ, ಈಗ ನೋಡ್ತೀವಿ, ಅವರಿಲ್ಲ ಇವರಿಲ್ಲ ಅಂತೇಳಿ ಇದೇ ಹೇಳ್ಕೊಂಬರ್ತಾ ಇದ್ದಾರೆ. ಬೇರೆ ಎಲ್ಲರಿಗೂ ಹಂಚಿಕೆ ಆಗಿದೆಯಾ ಅಂತ, ನಿಮಗೆ ಯಾಕೆ ಈ ಥರ ಮಾಡ್ತಾವ್ರೆ ಸರ್? ಅದು ಏನಂತ ಗೊತ್ತಿಲ್ಲ, ಅದು ಅವ್ರಿಗೆ ಗೊತ್ತು ಏನಕ್ಕೆ ಈ ಥರ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಯಾಕಂದರೆ ನಾವು ಒಂದು ಮನೇಲಿ 4 ಸಂಸಾರ ಇದ್ದೀವಿ ನೋಡಿ. ಬೇಕಾದ್ರೆ ಎಲ್ಲ ಮನೆಯೆಲ್ಲ ಬಿದ್ದೋಗ್ಬಿಟ್ಟಿದ್ದೇವೆ. ಈಗ ಬಿದ್ದೋಗಿ ನಾವೀಗ ಹೊರಗಡೆ ಬಾಡಿಗೆ ಮನೇಲಿ ಇದ್ದೀವಿ. ಅವ್ರು ನೋಡಿ ಬೇಕಾದ್ರೆ ಅನಲೈಸ್ ಮಾಡಿ ಬೇಕಾದ್ರೆ ಕೊಡಿ ಬೇಕಾದ್ರೆ. ಮಾಹಿತಿ ಪ್ರಕಾರ IDSMT ಬಡಾವಣೆಯಲ್ಲಿ ಇನ್ನೂ 40 ನಿವೇಶನಗಳು ಖಾಲಿ ಇವೆಯಂತೆ. ಆದರೆ ಅಧಿಕಾರಿಗಳು ಮಾತ್ರ ನಿವೇಶನ ಇಲ್ಲವೇ ಇಲ್ಲ ಅಂತ ಹೇಳ್ತಿದ್ದಾರಂತೆ. ಕೊನೆಗೆ ಬೇಸತ್ತು ಈ ಬಡ ಕುಟುಂಬಗಳು ಜಿಲ್ಲಾಧಿಕಾರಿಗಳ ಗಮನಕ್ಕೂ ತಂದಿದ್ದಾರಂತೆ. ಆದರೂ ಕೂಡ ಏನೂ ಪ್ರಯೋಜನವಾಗಿಲ್ಲ. ಪ್ರಭಾವಿಗಳಿಗೆ, ಹಣವಂತರಿಗೆ ಮಾತ್ರ ಇವರು ಬೇಕಾಬಿಟ್ಟಿ ಸೈಟ್ಗಳನ್ನ ಹಂಚಿಕೆ ಮಾಡಿದ್ದಾರೆ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನನ್ನ ಹೆಸರು ಮಮತಾ ಅಂತೇಳಿ DC ಅವ್ರನ್ನೆಲ್ಲ ಹೋಗಿ ಕಂಡ್ವಿ. 18ರಂಗೆ ನಮಗೆ ಅಂತೇಳಿ ಅಲಾಟ್ಮೆಂಟು ಇರೋ ಜಾಗಗಳನ್ನ ಹಂಚಿ ಕೊಡ್ಬೋದು ಅಂತನ. ಹಂಚಕ್ಕೂ ಸಮೇತ ನಾವು ಸರ್ವೆಗೆ ಬರ್ತೀವಿ ಅಂತಂದರೆ ಸರ್ವೆಗೆ ಯಾರೂ ಬರ್ತಾ ಇಲ್ಲ. DC ಅವರೇ ಬಂದು ಅಲರ್ಟಾಗಿ ನೋಡ್ತಾ ಇಲ್ಲ ಇಲ್ಲಿ ಕಣ್ಣಿಂದನ. ಏನು ಆಗ್ತಿದೆ ಬಡವ್ರಿಗೆ, ಎಲ್ಲ ಮನೆ ಬಿದ್ದೋಗಿರೋದಕ್ಕೆ ಬೇರೆ ಕಡೆಗೆ ಹೋಗಿ ನಾವು ಇದ್ದೀವಿ. ಬಾಡಿಗೆ ಮನೆಗಳೆಲ್ಲ ನಾವು ಜೀವನ ಮಾಡ್ತಾ ಇದ್ದೀವಿ. ನಮ್ಮ ಮನೆಗಳು ನೋಡ್ಬಿಟ್ಟು ನಮಗೆ ನಿವೇಶನ ಕೊಡ್ರಿ. ಜಾಗಗಳಿದ್ದಾವೆ, ಸೈಟ್ಗಳಿದ್ದಾವೆ, ಇನ್ನೂ 19 ಸೈಟ್ ಇದೆ. ಯಾಕೆ ಕೊಡ್ತಾ ಇಲ್ಲ ಅವ್ರಿಗೆ ಗೊತ್ತು. ಅದು ಬರೀ ದುಡ್ಡಿರೋರಿಗೆ ಮಾತ್ರ ಕೊಡ್ತಾವ್ರೆ. ಫಿಲಮ್ ಆಕ್ಟ್ರೆಸ್ ತಾರಾ ಮೇಡಮ್ ನಂತವ್ರಿಗೆ ಕೊಡ್ತಿದ್ದಾರೆ. ಕಮಿಷನ್ಗಳು ಒಳಗೆ ಮಾಡ್ಕೊತಾ ಇದ್ದಾರೆ. ನಾವು ಕೇಳಿದ್ರೆ ನಮಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಗಮನಕ್ಕೆ ಸುಮಾರು ಸರಿ ತಂದಿದ್ದೀವಿ. 16ರಲ್ಲಿ ನಮ್ಗೆ ಏನು ಅಲರ್ಟ್ ಆಯ್ತು, ಅವಾಗ್ಲಿಂದ 18ರಲ್ಲಿ ಒಂದ್ಸರಿ ಬಂದು ಕೊಟ್ಟಿದ್ದೀವಿ. ಮೊನ್ನೆ 24ರಲ್ಲಿ ಹೋಗಿ ಕೊಟ್ಟಿದ್ದೀವಿ. 28 ವರ್ಷ ನಡೀತಾ ಐತಿ. ಅವಾಗಿಂದನೂ ಮನೆ ಇಲ್ಲ. ಅಲ್ಲಿ ಸೈಡ್ ತಂಚಕ್ಕೆ ಹೋದಾಗೆಲ್ಲ ನಾವು ಹೋಗಿ ಸ್ಟೇ ಮಾಡಿದ್ದೀವಿ. ಅವಾಗ್ಲೂ ಅವ್ರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. DC ಅವ್ರ ಮನೆ ಹತ್ರ ಎಲ್ಲ ಹೋಗಿ ನಾವು ಗಲಾಟೆ ಮಾಡಿದ್ದೀವಿ. ನಮಗೆ ಕೊಡಬೇಕು, ನಮ್ಮ ಮನೆಗಳು ನೋಡ್ಕೊಡ್ರಿ ನೀವು ಅಂತ ಹೇಳಿದ್ದೀವಿ. ಆದರೂ ಯಾರು ಈ ಸ್ಥಳಕ್ಕೆ ಯಾರು ಬರ್ತಾ ಇಲ್ಲ. ನಮಗೆ ಸೈಟ್ ಬೇಕು ಸರ್. ನಮಗೇನು ಬೇಡ, ನಮ್ಗಿರಕ್ಕೆ ಮನೆ ಇಲ್ಲ, ಮನೆ ಕಟ್ಕೊಬೇಕು. ನೋಡ್ರಿ ನಮ್ಮ ಮನೆಗಳನ್ನ, ನಮಗೆ ಸೈಟ್ ಕೊಡಿ. ಅದೇನೇ ಇಲ್ಲಿ ತುಮಕೂರಿನ IDSMTಯ ಕರ್ಮಕಾಂಡ ಬಗೆದಷ್ಟು ಬಯಲಾಗ್ತಾನೆ ಇದೆ. ಬಡವರಿಗೆ ಕೊಡಬೇಕಿದ್ದ ನಿವೇಶನಗಳು ಉಳ್ಳವರ ಪಾಲಾಗಿದ್ದು, ಇಲ್ಲಿ 100 ಕೋಟಿ ಅಕ್ರಮ ನಡೆದಿರುವ ವಾಸನೆ ಬರ್ತಾ ಇದೆ. ಬಡವರಲ್ವಾ ಬಿಡು, ಇವರಿಗೆ ಇರಲಿ ಅನ್ನೋದು ಉದ್ದೇಶ. DC ಅವರೇ ಬಂದು ಅಲರ್ಟಾಗಿ ನೋಡ್ತಾ ಇಲ್ಲ ಇಲ್ಲಿ ಕಣ್ಣಿಂದನ. ಏನು ಆಗ್ತಿದೆ ಬಡವ್ರಿಗೆ, ಎಲ್ಲ ಮನೆ ಬಿದ್ದೋಗಿರೋದಕ್ಕೆ ಬೇರೆ ಕಡೆಗೆ ಹೋಗಿ ನಾವು ಇದ್ದೀವಿ. ಸ್ಥಳೀಯರು ಕೊಟ್ಟು ಮಿಕ್ಕಿದ್ದನ್ನ ಬೇರೆಯವ್ರಿಗೆ ಹಂಚಿಕೆ ಮಾಡಲಿ. ನಾವು ಹೋದಾಗೆಲ್ಲ ಏನಿಲ್ಲ, ಈಗ ನೋಡ್ತೀವಿ.
ಕ್ಯಾಮರಾಮ್ಯಾನ್ ಹರೀಶ್ ಜೊತೆ ದೀಪಕ್ ಕೆಂಕರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.